ಆ, ಈಗ ನಾರ್ಮಲ್ ಆಗಿ ಸ್ಯಾಂಡಲ್ವುಡ್ ಅಂತ ಬಂದಾಗ ನಾವು ಪ್ಯಾನ್ ಇಂಡಿಯಾ ಮೂವೀಸ್ ನೋಡಿದ್ವಿ. ದೊಡ್ಡ ಮಟ್ಟದಲ್ಲಿ ಮೂವಿ ಬಂತು, ಸಿಕ್ಕಾಪಟ್ಟೆ ಸೌಂಡ್ ಆಯಿತು, ಬೇರೆಯವರೆಲ್ಲ ನಮ್ಮನ್ನು ನೋಡೋಕೆ ಶುರು ಮಾಡಿದ್ರು. ಬಟ್ ನಮ್ಮಲ್ಲಿದ್ದವ್ರಿಗೆ ನಮಗೆ ಬೇಜಾರು ಏನಾಗ್ತಾ ಇದ್ದಿದ್ದು ಅಂತಂದರೆ, ಸ್ಯಾಂಡಲ್ವುಡ್ನಲ್ಲಿ ಇಲ್ಲಿಗೆ ಅಂತ ಒಂದು ಯಾವ ಸಿನಿಮಾನು ಬರ್ತಾ ಇಲ್ವಾ, ಯಾಕೆ ಬರೋ ಸಿನಿಮಾ ಎಲ್ಲ ಈ ಥರ ಆಗ್ತಾ ಇದೆ, ಎಲ್ಲವೂ ನಾವು ಯಾಕೆ ಆ ರೇಂಜ್ನಲ್ಲಿ ನೋಡಬೇಕಾಗಿತ್ತು ಅನ್ನುವಂಥದ್ದು. ಸೊ ಆ ಸಂದರ್ಭದಲ್ಲಿ ಬಂದಿದ್ದು ಭೀಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಒಂದು ಒಳ್ಳೆ ಸಕ್ಸಸ್ ಸಿಗುತ್ತೆ, ಒಳ್ಳೆ ಕ್ರೇಜು, ಡೈಲಾಗು, ಸಾಂಗ್ಸು, ಆ್ಯಕ್ಟಿಂಗು, ಕಲಾವಿದರು ಎಲ್ಲ ಹೊಸ ಥರ, ಎಲ್ಲನೂ ಹೊಸದು. ಅದರಲ್ಲಿ ನೀವು ಒಬ್ಬರು ಆಗಿರೋದಿದೆಯಲ್ಲ, ಅದು ತುಂಬಾ ಸ್ಪೆಷಲ್ಲು. ಸೊ ನಿಮಗೆ ಆ ಆಫರ್ ಬಂದಾಗ, ಒಂದು ಪೊಲೀಸ್ ಆಫೀಸರ್ ಅಂತ ಹೇಳಿದಾಗ, ನಿಮಗೆ ಗೊತ್ತಿತ್ತಾ ಪೊಲೀಸ್ ಆಫೀಸರ್ ಅಂತ ಹೇಳಿದಾಗ ಈ ಥರದ್ದೊಂದಷ್ಟು ಡೈಲಾಗ್ಗಳಿರುತ್ತೆ ಅಂತ? ಇದರಲ್ಲಿ ಡೈಲಾಗಲ್ಲೇ ಫೇಮಸ್ ಆಗಿದ್ದೀರಾ. ಸೊ ಅದು ಹೇಗಿತ್ತು ಅಂತ? ನನಗೆ ಫಸ್ಟು ಸರ್ರು ಕಾಲ್ ಮಾಡಿ ಗಿರಿಜಾ ಪಾತ್ರ ಮಾಡ್ತೀಯಮ್ಮ ಅಂತ ಕೇಳಿದಾಗ ತುಂಬ ಸಂತೋಷ ಆಯಿತು. ಯಾಕೆಂದರೆ ಡೇರಿಂಗ್ ಪೊಲೀಸ್ ಆಫೀಸರ್ ಅಂತ ಸರ್ ಹೇಳಿದರು ನನಗೆ ತಿಳಿಸುವಾಗ್ಲೇ. ಸೊ ನನಗೊಂದು ಐಡಿಯಾ ಇತ್ತು, ಓಕೆ ತುಂಬ ಒಂದು ಅಂದರೆ ಆ್ಯಕ್ಷನ್ ಸೀಕ್ವೆನ್ಸ್ಗಳಿರಬಹುದು ಅಥವಾ ಓಡಾಟಗಳಿರಬಹುದು, ಖಡಕ್ಕಾಗಿ ಮಾತಾಡೋದು ಎಲ್ಲ ನನಗೊಂದು ಐಡಿಯಾ ಇತ್ತು. ಸೊ ಆದರೆ ಇಷ್ಟು ಖಡಕ್ಕಾಗಿ ಮಾತಾಡಿಸ್ತಾರೆ ಅಂತ ನಂಗೆ ಐಡಿಯಾ ಇರಲಿಲ್ಲ. ಬಟ್ ಅದು ಸ್ಕ್ರಿಪ್ಟ್ ಬರುವಾಗ ಸರ್ರು ಈ ಥರ ಮಾತು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಸರ್ ಮುಖ ನೋಡ್ತಾ ಇದ್ದೆ. ಸರ್ ಅಂತ, ಹೌದಮ್ಮ ಪೊಲೀಸ್ಗಳಿಗೆ ಹಿಂಗೆ ಮಾತಾಡೋದು, ಅಂದ್ರೆ ಯಾರಿಗೂ ಕೇರ್ ಮಾಡಲ್ಲ ಅವರು, ಹೋರಾಟ ಅಂತ ನಿಂತಾಗ ತುಂಬಾ ಖಡಕ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ಅನ್ಬಿಟ್ಟು. ಸೊ ಅಂದ್ರೆ ನಿನ್ ವಾಯ್ಸ್ ಇಂದ ಹಿಡಿದು ಆಟಿಟ್ಯೂಡ್ ನಲ್ಲೂ ಯಾರಿಗೂ ನಾನು ಹೆದರಲ್ಲ ಅನ್ನೋ ಒಂದು ಧೈರ್ಯ ಕಾಣ್ಬೇಕು. ಸೊ ಆ ತರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಬಟ್ ನನ್ಗೂ ಆಪ್ತರಿದ್ದಾರೆ, ಒಂದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಮಾಡ್ತಿರೋರು. ಬಟ್ ನನ್ನ ಅಂಕಲ್ ಇದ್ದಾರೆ ಒಬ್ರು, ಮಹೇಶ್ ಅಂಕಲ್ ಅಂತ ಅಂದ್ಬಿಟ್ಟು, ಮೈಸೂರಿನಲ್ಲಿರೋದು, ಕ್ರೈಮ್ ಬ್ರಾಂಚ್ ನಲ್ಲಿ ವರ್ಕ್ ಮಾಡ್ತೀವಿ, ಈಗ ಸಬ್ ಇನ್ಸ್ಪೆಕ್ಟರು. ಸೊ ಅವರು ತುಂಬ ಸಾಫ್ಟ್ ನಮ್ಮ ಜೊತೆ ಎಲ್ಲ ಮಾತಾಡುವಾಗ. ಅವ್ರು ಇಷ್ಟೊಂದೆಲ್ಲ ಖಡಕ್ಕಾಗಿ ಮಾತಾಡಿದ್ದು ನಾನು ನೋಡೇ ಇಲ್ಲ, ನಾನು ಸಣ್ಣ ವಯಸ್ಸಿಂದ ನೋಡ್ತಿದ್ದೀನಿ ಅವ್ರನ್ನ. ಬಟ್ ಪೊಲೀಸವ್ರು ಹಿಂಗೆ ಬಿಹೇವ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿತ್ತು, ಸಿನಿಮಾಗಳು ಅದು ಇದು ಎಲ್ಲ ನಾನು ನೋಡಿದಾಗ. ಬಟ್ ಅದೇ ಅವ್ರಿಗೂ ಬೇರೆ ಬೇರೆ ಶೇಡ್ಸ್ ಇರುತ್ತೆ, ಕೆಲಸ ಮಾಡುವಾಗ ಯಾವ ಶೇಡ್ ಇಟ್ಕೋಬೇಕು, ಫ್ಯಾಮಿಲಿ ಜೊತೆ ಯಾವ ಶೇಡ್ ಇಟ್ಕೋಬೇಕು, ಆಪ್ತರ ಜೊತೆ ಅಂತ. ಸೊ ಆ ಥರದ್ದು ಒಂದಷ್ಟೆಲ್ಲ ಕಲಿಕೆಗಳಾಯಿತು. ಸೊ ಯಾರ್ಯಾರ ಜೊತೆ ಹೆಂಗೆ ಬಿಹೇವ್ ಮಾಡ್ತಾರೆ ಅನ್ನೋದೆಲ್ಲ. ಸೊ ಸರ್ರು ನಂಗೆ ಎಕ್ಸ್ಪ್ಲೇನ್ ಮಾಡುವಾಗ ಇಷ್ಟು ಖಡಕ್ ಡೈಲಾಗ್ಸ್ ಇರುತ್ತೆ ಅಂತ ಐಡಿಯಾ ಇರಲಿಲ್ಲ. ಸೊ ಒಬ್ವಿಯಸ್ಲಿ ಅದಾದ್ಮೇಲೆ ಒಂದು ಮಾಸ್ತಿ ಸರ್ ಡೈಲಾಗ್ ಬರೀತಿರೋದು ಅದೆಲ್ಲ ಗೊತ್ತಾದಾಗ ನಂಗೆ ಒಂದು ಸಣ್ಣ ಐಡಿಯಾ ಇತ್ತು. ಆಬ್ವಿಯಸ್ಲಿ ಮಾಸ್ತಿ ಸರ್ ಮತ್ತೆ ವಿಜಯ್ ಸರ್ ಕಾಂಬಿನೇಷನ್ ಅಂತ ಅಂದಾಗ ರಾ ಇರುತ್ತೆ ಅಂತ. ಸೊ ಮೆಂಟಲಿ ನಾನು ಅದಕ್ಕೆ ಪ್ರಿಪೇರ್ ಆಗಿದ್ದೆ.